ಚಿತ್ರದುರ್ಗ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಸಮುದ್ರ ಮಟ್ಟದಿಂದ 2401 ಫೀಟ್ ಎತ್ತರದಲ್ಲಿ ಬರುವ ಕರ್ನಾಟಕದ ಮಧ್ಯಭಾಗದಲ್ಲಿ ಕಾಣಸಿಗುವ ಚಿತ್ರದುರ್ಗ. ಮದಿಸಿದ ಕದಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಈ ಜಾಗವು ಅನೇಕ ರಾಜಮನೆತನಗಳಿಗೆ ಆಶ್ರಯ ನೀಡಿದೆ. ಇನ್ನು ದ್ವಾಪರ ಯುಗದಲ್ಲಿ ಈ ಜಾಗವನ್ನು ಹಿಡಂಬ ಪಟ್ಟಣ ಎಂದು ಕರೆದರೆ ಕದಂಬರು ಚಂದ್ರವಳ್ಳಿ ಎಂದು ಕರೆಯುತ್ತಿದ್ದರು. ಹಾಗೆ ಚಾಲುಕ್ಯರು, ಹೊಯ್ಸಳರು ಮತ್ತು ವಿಜಯನಗರದ ಸಾಮ್ರಾಜ್ಯವು ಒಂದೊಂದು ಹೆಸರಿನಿಂದ ಕರೆಯುತ್ತಿದ್ದರು. ಇನ್ನು 18ನೇ ಶತಮಾನದ ಆದ ನಂತರ ಬರುವ ಪಾಳೆಗಾರರು ಈ ಜಾಗವನ್ನು ಚಿತ್ರಕಲ್ಲು ದುರ್ಗ ಎಂದು ಕರೆಯುತ್ತಾರೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧದು ಹದಸಿದ ಸಿರಿನಾಡು. ಇನ್ನು ಈ ಜಾಗವು ಎಷ್ಟು ಪುರಾತನವಾದು ಎಂದರೆ, ಇನ್ನು ಈ ಜಾಗ ಬಂದು 2600 ವರ್ಷಗಳ ಕೆಳಗೆ ಸಮುದ್ರದ ತಳದಲ್ಲಿತ್ತು. ಈ ಜಾಗ ಎಲ್ಲಿರೋದು ಅಂತ ಹೇಳ್ತೀನಿ. ಈ ಜಾಗ ಬಂದು ಮರಡಿ ಹಳ್ಳಿಲಿರೋದು. ಇನ್ನು ಈ ಜಾಗ ಬಂದು ನಮ್ಮ ಚಿತ್ರದುರ್ಗದಿಂದ 16ರಿಂದ 17 ಕಿಲೋಮೀಟರ್ ಒಳಗಡೆ ಬರುತ್ತೆ. ಈ ಊರ ಹೆಸರು ಬಂದು ಮರಡಿ ಹಳ್ಳಿ ಅಂತ. ಈ ಜಾಗನ ಲಾವಾ ಪಿಲ್ಲು ಅಂತ ಕರೀತಾರೆ. ಲಾವಾ ಪಿಲ್ಲು ಅಂತ ಏನಕ್ಕೆ ಕರೀತಾರೆ ಅನ್ನೋದಕ್ಕಿಂತ ಮುಂಚೆ ಇದು ಹೇಗೆ ಉತ್ಪಾದನೆ ಆಯಿತು ಅಂತ ತಿಳ್ಕೊಳ್ಳೋಣ. ಸುಮಾರು 2600 ವರ್ಷಗಳ ಕೆಳಗೆ ಹೇಳಿದ್ನಲ್ಲ, ಸಮುದ್ರದ ಕೆಳಗಡೆ ಈ ಜಾಗ ಇತ್ತು. ಸಮುದ್ರದಲ್ಲಿ ಕೆಳಗಡೆ ಜ್ವಾಲಾಮುಖಿ ಉಂಟಾದಾಗ ಅಲ್ಲಿಂದ ಸಿಡಿದಂಥ ಲಾವಾದಿಂದ ಲಾವಾ ತಣ್ಣನೆಯ ನೀರು ಜೊತೆ ಮಿಶ್ರಣಗೊಂಡು ಈ ರೀತಿ ಕಲ್ಲಾಗಿದೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಹತ್ರ ಹೋಗಿ ತೋರಿಸ್ತೀನಿ ತಡ್ಕೊಳ್ಳಿ. ಇದು ಪಿಲ್ಲೋ ಶೇಪಲ್ಲಿದೆ. ಸೊ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಕೂಡ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಮರಡಿ ಹಳ್ಳಿ ಚಿತ್ರದುರ್ಗದಲ್ಲಿ ಬರುವಂಥ ಜಾಗ ಇದು. ಸೊ ಇಲ್ಲಿ ನೋಡಿ, ನಮಗೆ ಕರೆಕ್ಟಾಗಿ ಶೇಪ್ಸ್ಗಳು ಕಾಣುತ್ತೆ, ಒಂದು ಪಿಲ್ಲೋ ರೀತಿಯಲ್ಲಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಈ ಕಾರಣಕ್ಕೋಸ್ಕರ ಇದನ್ನು ಲಾವಾ ಪಿಲ್ಲೋ ಅಂತ ಕರೀತಾರೆ. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಆದರೆ ಆ್ಯಕ್ಟಿವ್ ಆಗಿರೋ ವಾಲ್ಕೇನೋ ಹತ್ರನೇ ಹೋಗ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಏನು ಅಂತ. ಬನ್ನಿ. ಮಹಾಭಾರತದಲ್ಲಿ ಪಗಡೆ ಆಟದಲ್ಲಿ ಪಾಂಡವರು ಸೋತಾಗ ವನವಾಸಕ್ಕೆ ಮತ್ತು ಅಜ್ಞಾತವಾಸಕ್ಕೆ ಅಂತ ಬರ್ತಾರೆ. ಆಗ ವನವಾಸಕ್ಕೆ ಅಂತ ಬಂದಾಗ ಅವರು ಚಿತ್ರದುರ್ಗಕ್ಕೂ ಕೂಡ ಬರ್ತಾರೆ. ಆಗ ದ್ವಾಪರ ಯುಗದಲ್ಲಿ ಚಿತ್ರದುರ್ಗ ಹಿಡಂಬವನ ಅಂತ ಕರೀತಿದ್ರು. ಆಗ ಈ ಜಾಗದಲ್ಲಿ ಬಂದು ಹಿಡಂಬಾಸುರ ಮತ್ತು ಹಿಡಂಬಿ ಅಂತ ಇಬ್ಬರು ರಾಕ್ಷಸರು ವಾಸವಾಗಿದ್ದರು. ಸೊ ಇಲ್ಲಿ ನಾನು ಹಿಂದೆ ಕಾಣಿಸ್ತಿದೆಯಲ್ಲ ದೇವಸ್ಥಾನ, ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇದು ದೇವಸ್ಥಾನದ ಹಿಂದ್ಗಡೆಯಿಂದ ಈ ದೇವಸ್ಥಾನ ಬಂದು ಶಿವನ ದೇವಸ್ಥಾನ. ನೀವು ಮಹಾಭಾರತ ಕಥೆ ಕೇಳಿದ್ರೆ ನಿಮಗೆ ಹಿಡಂಬಿ ಮತ್ತು ಹಿಡಂಬಾಸುರನ ಬಗ್ಗೆ ಕೇಳಿರ್ತೀರ. ಭೀಮಂಗೂ ಹಿಡಂಬಾಸುರನಿಗೂ ಜಗಳ ಆಗುತ್ತೆ. ಅದಾದಮೇಲೆ ಹಿಡಂಬಾಸುರನನ್ನು ಸೋಲಿಸ್ತಾನೆ ಭೀಮ. ಹಾಗೆ ಹಿಡಂಬಾಸುರನ ತಂಗಿಯಾದಂಥ ಹಿಡಂಬಿನ ಭೀಮ ಮದುವೆ ಆಗ್ತಾನೆ. ಆಗ ಮದುವೆ ಆದಾಗ ಅವನಿಗೆ ಘಟೋತ್ಕಚ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಸೊ ಈ ಕಥೆ ನಿಮಗೆ ಗೊತ್ತೇ ಇರುತ್ತೆ. ಸೊ ಈ ದೇವಸ್ಥಾನ ಬಂದು ಹಿಡಂಬಾಸುರನಿಗೆ ಸೇರಿದ್ದು. ಒಳಗಡೆ ಶಿವನ ವಿಗ್ರಹ ಇದೆ, ಶಿವನಿಗೆ ಪೂಜೆ ಮಾಡ್ತಾ ಇದ್ದಿದ್ದ ವಿಗ್ರಹ. ಮತ್ತು ಇಲ್ಲಿ ಭೀಮಂಗೂ ಮತ್ತು ಹಿಡಂಬಾಸುರನಿಗೂ ಜಗಳ ಆದಾಗ ಒಂದು ಹಲ್ಲು ಇದಾಗುತ್ತೆ. ಆ ಹಲ್ಲು ಕೂಡ ಒಳಗಡೆ ದೇವಸ್ಥಾನದಲ್ಲಿ ಈಗಲೂ ಇದೆ. ಒಳಗಡೆ ವೀಡಿಯೋ ಮಾಡ್ತೀನಿ ಅಂತ ಕೇಳಿದೆ. ಅವರು ವೀಡಿಯೋ ಮಾಡಬೇಡ, ಬೇಕಾದರೆ ಫೋಟೋ ತಕ್ಕೋ ಅಂತ ಅಂದರು. ಸೊ ಅದಕ್ಕೋಸ್ಕರ ಒಳಗಡೆ ದೇವಸ್ಥಾನದ ಫೋಟೋಸ್ ತೊಗೊಂಡಿದ್ದೀನಿ ನೋಡಿ, ಫೋಟೋಸು. ಸೊ ಅಲ್ಲಿ ಶಿವನ್ ಮುಂದೆ ಕಾಣಿಸ್ತಿದೆ ನೋಡಿ ಕೆಳಗಡೆ, ಅದು ವೈಟ್ ಕಲರ್ದು. ಸೊ ಅದು ಹಲ್ಲು ಅಂತ ಹೇಳ್ತಾರೆ. ಹಾಗೆ ಈ ಮಹಾಭಾರತದಲ್ಲಿ ಬರುವ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಗೊತ್ತಿದ್ರೆ, ಕರ್ಣ ಅರ್ಜುನನಿಗೆ ಹೊಡಿಬೇಕು ಅಂತ ಇದ್ದಿದ್ದ ಬ್ರಹ್ಮಾಸ್ತ್ರನ ಘಟೋತ್ಕಚನ ಮೇಲೆ ಪ್ರಯೋಗ ಮಾಡ್ತಾನೆ. ಯಾವ ಘಟೋತ್ಕಚ ಹೇಳಿ? ಭೀಮನ ಮಗ. ಜೊತೆಗೆ ಇನ್ನು ಮಹಾಭಾರತ ಬಂದರೆ ನನಗೆ ಭೀಮನ ಮೊಮ್ಮಗ ಬಾರ್ಬರಿಕ, ಲೈಕ್ ಅವನಷ್ಟು ಇಷ್ಟವಾದ ಕ್ಯಾರೆಕ್ಟರ್ ನನಗೆ ಬೇರೆದು ಅಂದರೆ ಬೇಗ ಸಿಗಲ್ಲ. ಯಾಕೆ ಅಂತಂದರೆ ಕೃಷ್ಣ ಈ ಕುರುಕ್ಷೇತ್ರ ಯುದ್ಧ ಎಷ್ಟು ದಿವಸ ನಡೆಯುತ್ತೆ ಅಂತ ಅಂದಾಗ ಮಹಿಮ ಭೀಷ್ಮರು ಕೂಡ ಒಂದಷ್ಟು ದಿವಸ ಹೇಳ್ತಾರೆ. ಸಭೆಯಲ್ಲಿದ್ದ ಪ್ರತಿಯೊಬ್ಬರು ಒಂದೊಂದು ದಿವಸಗಳು ಹೇಳ್ತಾರೆ. ಕೆಲವರು 10 ದಿವಸ, 18 ದಿವಸ, 21 ದಿವಸ, 51 ದಿವಸ. ಸೊ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ದಿವಸಗಳು ಹೇಳ್ಬೇಕಾದ್ರೆ ಬಾರ್ಬರಿಕ ಇದ್ಬಿಟ್ಟು 1 ನಿಮಿಷ ಅಂತ ಹೇಳ್ತಾನೆ. ಇಡೀ ಕುರುಕ್ಷೇತ್ರ ಯುದ್ಧವನ್ನು ಮುಗಿಸೋಕ್ಕೆ ಕೇವಲ 1 ನಿಮಿಷ ಸಾಕು ಅಂತ. ಅದು ಯಾಕೆ ಅಂದರೆ ಬಾರ್ಬರಿಕನ ಹತ್ರ ವಿಶೇಷವಾಗಿ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಏನು ಅಂತ ಅಂದರೆ ಅವನ ಹತ್ರ 3 ಬಾಣಗಳಿರ್ತವೆ. ಪರಶಿವನಿಂದ ಪಡ್ಕೊಂಡಿರ್ತಾನೆ. ಆ 3 ಬಾಣಗಳಿಗೆ ಅವನೇನು ಕೆಲಸ ಹೇಳಿದ್ರು ಆ ಕೆಲಸಗಳು ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಮ್ಮೆ ಇದನ್ನು ಪರೀಕ್ಷೆ ಮಾಡಬೇಕಂತ ಶ್ರೀಕೃಷ್ಣ ಕೂಡ ಹೋಗ್ಬಿಟ್ಟು ಬಾರ್ಬರಿಕನ ಹತ್ರ ಕೇಳ್ತಾನೆ, ನೀನು ಕುರುಕ್ಷೇತ್ರದಲ್ಲಿ ಯಾರ ಕಡೆ ಯುದ್ಧ ಮಾಡ್ತೀಯ, ಯಾರಿಗಾಗಿ ಯುದ್ಧ ಮಾಡ್ತೀಯ ಅಂತ. ಆಗ ಬಾರ್ಬರಿಕ ಕೊಡುವಂಥ ಉತ್ತರ ಏನಿರುತ್ತೆ ಅಂದರೆ, ಯಾವ ಕಡೆ ಬಲ ಕಮ್ಮಿ ಇರುತ್ತೋ ನಾನು ಅವರಿಗೋಸ್ಕರ ಯುದ್ಧ ಮಾಡ್ತೀನಿ ಅಂತ. ಅವನು ಭೀಮನ ಮೊಮ್ಮಗ, ಆರಾಮಾಗಿ ಪಾಂಡವರ ಜೊತೆನೇ ಯುದ್ಧ ಮಾಡ್ಬೋದಿತ್ತು. ಆದರೆ ಅವನು ಹೇಳೋದು ಯಾರ ಕಡೆ
ಬಲ ಕಮ್ಮಿ ಇರುತ್ತೋ ನಾನು ಅವರಿಗಾಗಿ ಯುದ್ಧ ಮಾಡ್ತೀನಿ ಅಂತ. ಆ ಥಿಂಕಿಂಗ್ ಇದೆಯಲ್ಲ ಅದು ಬೇರೆ ಲೆವೆಲಲ್ಲೇ ಇದೆ. ಬಿಡಿ, ಬಾರ್ಬರಿಕನ್ ಬಗ್ಗೆ ಹೇಳಿದ್ರೆ ಇನ್ನೂ ಸಾಕಷ್ಟು ಹೇಳ್ಬೋದು. ಬಾರ್ಬರಿಕನ್ದು ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋದಾಗ ಬಾರ್ಬರಿಕನ್ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ. ಸೊ ಈಗ ಈ ಹಿಡಂಬಾಸುರನ ದೇವಸ್ಥಾನದ ಬಗ್ಗೆ ಗೊತ್ತಾಯಿತು, ಇಲ್ಲಿರೋ ಶಿವನ ಬಗ್ಗೆ ಗೊತ್ತಾಯಿತು. ನೆಕ್ಸ್ಟು ಏನು ನೋಡ್ತೀರಾ ಅಂತಂದರೆ, ಪಾಂಡವರು ಬಂದಾಗ ಇಲ್ಲಿ ಪಂಚಲಿಂಗವನ್ನು ಸ್ಥಾಪಿಸಿರ್ತಾರೆ. ಆ ಲಿಂಗನವನ್ನು ನೋಡಿ ಅಲ್ಲಿನ ಕಥೆಯನ್ನು ತಿಳ್ಕೊಳ್ಳೋಣ. ಇಷ್ಟ ಆಗಿತ್ತು, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಂ, ಯೂಟ್ಯೂಬ್ ನೋಡಲ್ವಾ? ಮತ್ತು ನಮ್ದೊಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗ್ಬಿಡು. ಹಂಗೆ ಫೋನ್ ಹಿಡ್ಕೊಂಡಿದ್ಯಲ್ಲ ಕೈಯಲ್ಲಿ, ಸಬ್ಸ್ಕ್ರೈಬ್ ಗೊತ್ತು ಬಿಡು ಹಂಗೆ.